ನಾವಿವತ್ತು ಹೊರಟಿದ್ದೆ ತುಮಕೂರಿಂದ ಸಕಲೇಶಪುರ. ನೋಡ್ರಿ ತುಮಕೂರು ರೋಡ್ ಏನ್ ಖಾಲಿ ಐತಿ, ಹೋಗಕ್ಕೆ ಎಷ್ಟು ಖುಷಿ ಅಲ್ಲ. ಆನ್ ದ ವೇ ಹೋಗ್ತಾ ನಮ್ ಕಾಲೇಜ್ ಟಿಪ್ಟೂರಿಗೆ ಬಂದಿದ್ವಿ. ನಮ್ ಕಾಲೇಜ್ ಮುಂದಾಸ್ ಹೋಗ್ತಾ ಇದೀವಿ. ಸೋ ಮೆನಿ ಮೆಮೊರೀಸ್. ನಾನು ನಮ್ ಫ್ರೆಂಡ್ಸ್ ಎಲ್ಲ ಕಳೆದಿದ್ದು 4 ವರ್ಷ ಇದ್ದೇ ಜಾಗದಲ್ಲಿ. ನೋಡಿ, ಇದೇ ನಮ್ ಕಾಲೇಜ್ ಕಾಣಿಸ್ತಾ ಇದ್ಯಾ? ಇದೇ ನೋಡಿ ಸಕಲೇಶಪುರ. ಸೊ ವೆದರ್ ಮಾತ್ರ ಸೈಕ್ ಆಗಿದೆ ನೋಡಿ, ಫುಲ್ಲು ಕ್ಲೌಡ್ಸು. ಇದೆಲ್ಲ ವ್ಯೂ ನೋಡಕ್ಕೆ ಎಲ್ಲೂ ಹೋಗೋದು ಬೇಡ, ಸಕಲೇಶ್ಪುರಕ್ಕೆ ಬಂದರೆ ಸಾಕು, ಒಳ್ಳೆ ವ್ಯೂ ಸಿಗುತ್ತೆ. ಈಗ ಸಕಲೇಶ್ಪುರಕ್ಕೆ ಬಂದು ಇಲ್ಲಿ ನಮ್ಮ ಅಜ್ಜಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ನೋಡಿಕೊಂಡು ನೆಕ್ಸ್ಟ್ ರೂಟೇ ಮಂಗಳೂರಿಗೆ ಹೋಗ್ತಾ ಹೊಳೆ ಸಿಕ್ತು. ಸೊ ಅಲ್ಲಿಗೆ ಸರ್ಕಸ್ ಮಾಡ್ಕೊಂಡು ಹೆಂಗೋ ಹಿಂಗೋ ಹೋಗ್ತಾ ಇದೀವಿ. ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನೀರೆಲ್ಲ ಫುಲ್ ಖಾಲಿ ಆಗಿರುತ್ತೆ ಇಲ್ಲಿ. ಈಗ ಸಕಲೇಶ್ಪುರದಿಂದ ಹೋಗ್ತಾ ಇರೋದೆ ಈಗ ಸೌದಡ್ಕ ಟೆಂಪಲ್ಗೆ ಬಂದಿದ್ದೀವಿ ಎಲ್ಲರೂ. ಈಗ ಗಣೇಶನ ದರ್ಶನ ಮಾಡ್ಕೊಂಡು ಸೀದಾ ಹೊರಡೋದೆ ಮಂಗಳೂರು. ಸೌದಡ್ಕ ಗಣಪತಿ ನನ್ನ ಫಾಲೋವರ್ಸ್ಗೆಲ್ಲರಿಗೂ ಒಳ್ಳೇದು ಮಾಡಪ್ಪ, ಇನ್ನೂ ಜನ ತುಂಬ ಫಾಲೋವರ್ಸ್ ಆಗೋ ಥರ ಮಾಡಪ್ಪ, ಎಲ್ಲಾರನ್ನೂ ಚೆನ್ನಾಗಿಟ್ಟಿರಪ್ಪ ದೇವ್ರೆ. ಎಲ್ಲರೂ ಅರ್ಕೆಗೆ ಅಂತ ಗಂಟೆ ಕಟ್ಟಿದ್ರೆ ಇವನು ಈ ಹುಡುಗ ಅದನ್ನ ಕಿತ್ತಾಕಕ್ಕೆ ನೋಡ್ತಾನೆ. ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇಲ್ಲೊಂದು ಸ್ವಲ್ಪ ಅದೇ ಥರ ಗಂಟೆ ಬರೆಸ್ತಾ ಇತ್ತು. ನೀವು ಅಂದ್ಕೊಳ್ಬೋದು ಇಲ್ಲೇನಪ್ಪ ಸೌದಡ್ಕದಲ್ಲಿ ತುಂಬ ಗಂಟೆನ ಕಟ್ಟಿರ್ತಾರೆ ಅಂತ. ಗಂಟೆ ಕಟ್ಟೋದು ಯಾಕೆ ಅಂತಂದರೆ ಇಲ್ಲಿ ಬರೋ ಭಕ್ತಾದಿಗಳು ಅವರ ಹರಕೆ ನೆರವೇರಲಿ ಅಂತ ಗಂಟೆ ಕಟ್ತಾರೆ. ಇಲ್ಲಿ ಸೌದಡ್ಕ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಮೊದಲು ಇಲ್ಲಿನ ಜನಗಳು ಸೌತೆಕಾಯಿ ಗದ್ದೆ ಬಳಿ ಗಣಪತಿ ಮೂರ್ತಿನ ಇಟ್ಟು ಪೂಜಿಸ್ತಾ ಇದ್ರು. ಅದಕ್ಕೆ ಸೌತೆ ಪ್ಲಸ್ ಬಯಲು ಅಂತಂದರೆ ಅಡ್ಡ, ಸೌತೆ ಪ್ಲಸ್ ಅಡ್ಡ ಅಂತಂದರೆ ಸೌದಡ್ಕ ಅಂತ ಇದಕ್ಕೆ ಹೆಸರು ಬಂದಿದೆ. ಸೊ ಧರ್ಮಸ್ಥಳದಿಂದ ಇದು 17ರಿಂದ 20 ಕಿಲೋಮೀಟರ್ ಇದೆ. ಸೊ ಈ ಕಡೆ ಬಂದವರೆಲ್ಲರೂ ಗಣಪತಿ ಟೆಂಪಲ್ಗೆ ಬಂದು ನೋಡ್ಕೊಂಡು ಹೋಗಿ ಅಂತಾನೆ ಹೇಳ್ತೀನಿ. ಸೌದಡ್ಕ ಟೆಂಪಲ್ನಿಂದ ಸೀದಾ ನಾವು ಬಂದಿದೆ ತಣ್ಣೀರ್ಬಾವಿ ಬೀಚಿಗೆ. ಬೀಚಲ್ಲಿ ಆಟಾಡ್ತಾ ನಮಗೆ ಸಿಕ್ಕಿದ್ದೆ ಜೆಲ್ಲಿ ಫಿಶ್. ನಮಗಿವತ್ತು ಜೆಲ್ಲಿ ಫಿಶ್ ಸಿಕ್ಕಿದೆ. ನೋಡಿ ಹೆಂಗಿದೆ ಜೆಲ್ಲಿ ಫಿಶ್. ಇನ್ನ ಬದುಕಿದೆ ಪಾಪ, ನೀರೊಳಗೆ ಬಿಡೋಣ, ಸತ್ತೋಗಿದೆ ಏನೋ ಗೊತ್ತಿಲ್ಲ. ಜೆಲ್ಲಿ ಫಿಶ್ ಸಿಕ್ಕಿದೆ. ತುಂಬಾ ಅದೃಷ್ಟ ಮಾಡಿದೀನಿ ಜೆಲ್ಲಿ ಫಿಶ್ ಸಿಗೋಕೆ. ನೋಡಿ ಹಿಂಗಿದೆ. ಮತ್ತೆ ಸಮುದ್ರಕ್ಕೆ ಬಿಡೋಣ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಾವು ಬೀಚಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಕಟ್ಟತ್ತಿಲ್ಲ ಕೋಲಾಗಿ. ಬೀಚಿಂದ ಇವತ್ತು ಟೆಂಪಲ್ ರನ್. ನಾವು ಬಂದಿದ್ದೆ ಮಂಗಳಾದೇವಿ ಟೆಂಪಲ್, ಮಂಗಳೂರಲ್ಲಿ ಮಂಗಳಾದೇವಿ ಟೆಂಪಲ್ಗೆ. ಸೊ ಇವಾಗ ಮಂಗಳಾದೇವಿ ದರ್ಶನ ಮಾಡಿಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಂದಿದ್ದೆ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆರೆ ನೀರಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೊರಟೆ. ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಸೀದಾ ನೆಕ್ಸ್ಟ್ ನಾವು ಸಕಲೇಶ್ಪುರದ ಕಡೆ ಬಂದು ಇಲ್ಲಿ ನಾವು ಫಾಲ್ಸ್ಗೆ ಹೋಗಲ್ಲ ಅಂತ ಇಲ್ಲೇ ಪಾರ್ಕ್ ಮಾಡಿ ಅಡಿಯಾರ್ ಫಾಲ್ಸ್ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಹೌದು ನೋಡಿ,
ಈ ಸಂಜೆ 4 ಗಂಟೆಯಲ್ಲಿ ಟ್ರೆಕ್ ಮಾಡಿಕೊಂಡು ಅಡಿಯಾರ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಒಂದು ಬೇಕು ಅಂದ್ರೆ ಒಂದು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಆಯ್ತು, ಆಮೇಲೆ ಇವಾಗ ತಾನೇ ಊಟ ಮಾಡಿದೀವಿ, ಹತ್ತಕ್ಕಾಗ್ತಾ ಇಲ್ಲ. ಅಡಿಯಾರ್ ಫಾಲ್ಸ್ ಹುಡಿಕೊಂಡು ಹೋದ್ವಿ, ನೋಡಿದ್ರೆ ಇಲ್ಲೆಲ್ಲೋ ಒಂದು ಡ್ರಾಪ್ ನೀರೇ ಇಲ್ಲ ಫಾಲ್ಸ್ ಅಲ್ಲಿ. ಇಲ್ಲಿ ಒಂದೊಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಬ್ಯಾಕ್ ಟು ಬೀಚ್. ನೋಡಿ ವ್ಯೂ ಏನ್ ಸಾಕಾಗಿದಲ್ಲ. ಅಷ್ಟು ದೂರ ಟ್ರೆಕ್ಕಿಂಗ್ ಮಾಡಿ ಯಾವ ಫಾಲ್ಸು ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ಸೈಡಲ್ಲಿ ಯಾವುದೋ ಒಂದು ಮನೆ ನೀರು ಹರಿತಾ ಇತ್ತು, ಅದನ್ನೇ ನೋಡಿಕೊಂಡು ಖುಷಿ ಪಡ್ಕೊಂಡು ಸೀದಾ ನಾವು ಬೀಚ್ ಕಡೆ ಹೋದ್ವಿ. ಬೀಚ್ಗೆ ಹೋಗುವಾಗ ನಮ್ಮ ಮುಂದೆ ಹೋಗಿದ್ದೆ KSRTC ಬಸ್. ನನಗೆ ಒಂದು ಡೌಟ್ ಏನಂದರೆ, ಯಾಕೆ KSRTC ಯಾವಾಗಲೂ ಸೊಟ್ಟಿಗೆ ಹೋಗುತ್ತೆ, ನೆಟ್ಟು ಹೋಗಲ್ಲ ಅನ್ನೋದೇ. ಆಮೇಲೆ ಲೈಟ್ ಹೌಸ್ ಬೀಚ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಜನ ಯಾರೂ ಇರಲಿಲ್ಲ. ಬಂದು ಆರಾಮಾಗಿ 1 ಅವರ್ ಸ್ಪೆಂಡ್ ಮಾಡಿ ಸೀದಾ ರೂಮ್ ಕಡೆ ಹೊರಟ್ವಿ. ತಣ್ಣೀರ್ ಬಾವಿ ಬೀಚ್ ಏನ್ ಚೆನ್ನಾಗಿದೆ, ಜನ ಕಡಿಮೆ, ಎಂಜಾಯ್ಮೆಂಟ್ ಜಾಸ್ತಿ. ಸನ್ಸೆಟ್ ನೋಡೋಕಂತೂ ಒಳ್ಳೆ ಸ್ಪಾಟ್ ಅಂತ ಅನ್ಕೊಳ್ಳಿ. ಇದೇ ನಾನು ಕಟ್ಟಿರೋ ಐಫಿಲ್ ಟವರ್. ಇನ್ನ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಸೊ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಟವರ್ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್. ಇದ್ಯಾವ್ದು ಹೊಸ ಪ್ರತಿಭೆ? ಯಾರಾದ್ರು ಬಂದವರು ಈ ಸೈಡ್ ಬಂದವರು ಈ ಟವರ್ ನ ನೋಡ್ಕೊಂಡು ಹೋಗಿ. ಟವರ್ ನೋಡೋ ಭಾಗ್ಯ ಸಿಗುತ್ತೆ. ಹೋಗೋ ಮುಖ ತಿಕ್ಕ ಮುಚ್ಕೊಂಡು. ಆಯ್ತಾ? ಆಮೇಲೆ ಅಲ್ಲಿ ಸ್ಮಾರ್ಟ್ ಆಗಿ ಆ ಅಂತ ಬರ್ತಾ ಇದ್ದಾನೆ ಸರ್. ಅದೇ ತರ ಹೀರೋಯಿನ್ ಈ ಕಡೆಯಿಂದ ಆ ಅಂತ ಬರ್ತಾ ಇದ್ದಾಳೆ ಸರ್. ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾರೆ. ಹತ್ರ ಬಂದ್ರು ತಪ್ಕೊಂಡ್ಬಿಟ್ರ ಅದೇ ಆಗಲ್ಲ ಸರ್. ಇವ್ನ ಪಾಡಿಗೆ ಇವ್ನು ಹೊಟ್ಟೋಗ್ತಾನೆ, ಅವ್ನ ಪಾಡಿಗೆ ಅವಳು ಹೊಟ್ಟೋಗ್ತಾಳೆ.